ಗೈಸ್ ನೋಡಿ ಬಿಡಲ್ಲ, ಇದು ಗೊನೆ ಬಿಡಲ್ಲ. ಹಿಂಗೆ ಇಲ್ಲಿ ಬಂದಿರೋ ಗೊನೆ ಇಲ್ಲಿ DL ಬಂದಿಲ್ಲ, ಬಟ್ ಆದ್ರೆ ಗಾಡಿ ಓಡಿಸ್ತಾನೆ ಗೈಸ್. ಯಾರು ನೋಡ್ತಾ ಇದ್ರೆ ಇಟ್ಕೊಟ್ಬಿಡಿ ಪೊಲೀಸ್ಗೆ. ಡಾಕ್ಟರ್ ಓದ್ಬಿಟ್ಟು ಇಲ್ಲ ಒಂದು ಆಸ್ಪತ್ರೆ ಕಟ್ಟಿಸ್ಕೊಟ್ಬಿಡ್ತಾರೆ ಡಾಕ್ಟರ್ ಬಿಡು ಊರಿಗೆ. ಗುಡ್ ಒನ್, ಆಕ್ಚುಲಿ ಸಖತ್ತಾಗಿ ಹೇಳಿದ್ರಿ. ಗುಡ್ ಒನ್ ನೈಸ್, ಸಖತ್ತಾಗಿ ಹೇಳಿದ್ರಿ. ಅದು ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಅದೇನಕ್ಕೆ ಸುಮ್ಮನೆ ಸಿಗ್ನಲ್ ಅದು ಹೆಂಗ್ ಮಿಸ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಇದೆಲ್ಲ ಸಿಗ್ನಲ್ ಬರ್ತಿದೆ, ಇದರಲ್ಲೂ ಸಿಗ್ನಲ್ ಬರ್ತಿದೆ. ಅಯ್ಯೋ ಇಲ್ಲಿ, ಅಯ್ಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗಿದ್ದೆ ಆ್ಯಂಡ್ ಮೀಟ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದೆ ಅಂತ. ನಾನೇನು ಅಂದ್ಕೊಂಡೆ ಅಂತಂದರೆ, ಬರೋಷ್ಟೊಳಗೆ ನನ್ನ ತಮ್ಮ ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿರ್ತಾನೆ ಅಂತ ಅಂದ್ಕೊಂಡೆ. ಬಟ್ ಅವ್ನು ಇನ್ನೂ ಇಲ್ಲೇ ಅವನೇ, ಪಾಪ ಕಳಿಸೇ ಇಲ್ಲ. ಅವ್ರ ಅಮ್ಮ ಫೋನ್ ಮಾಡಿಬಿಟ್ಟು ಯಾವಾಗ ಬರ್ತೀಯಾ ಅಂದ್ಕೊಂಡು ಕೇಳ್ತಾವ್ರಂತೆ. ಸೊ ಅವನ್ನ ಕಳಿಸಿಲ್ಲ. ಆ್ಯಂಡ್ ಇನ್ನೊಂದು ಏನಾಯಿತು ಗೊತ್ತಾ ಗೈಸ್, ಮೀಟಪ್ಗೆ ಅಂತ ಹೋಗಿದ್ದಾಗ ನಂದು ಮೈಕ್ರೋಫೋನ್ ಏನಿದೆಯಲ್ಲ, ಅಂದರೆ ಇದರಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಏನಾಗುತ್ತಲ್ಲ, ಸೊ ಇದು ಡ್ಯಾಮೇಜ್ ಆಗೋಯ್ತು ಗೈಸ್. ಡ್ಯಾಮೇಜ್ ಅಂತಂದರೆ ಅದು ಏನೋ ರಿಸೀವೇ ಆಗ್ತಲ್ಲ, ಸಿಗ್ನಲೇ ರಿಸೀವ್ ಆಗ್ತಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಇವಾಗ ಇದಕ್ಕೊಂದು ಹೊಸ ತರಬೇಕು ಗೈಸ್. ಇಲ್ಲಿ ನೋಡಿ, ಇದೆಲ್ಲ ವರ್ಕ್ ಆಗ್ತಿದೆ. ಇದೆಲ್ಲ ಸಿಗ್ನಲ್ ಬರ್ತಿದೆ, ಇದರಲ್ಲೂ ಸಿಗ್ನಲ್ ಬರ್ತಿದೆ. ಬಟ್ ಇದನ್ನು ಇದ್ರ ಜೊತೆಗೆ ಲೈಟ್ನಿಂಗ್ ಕೇಬಲ್ ಇದೆ. ಸೊ ಇದನ್ನು ಲೈಟ್ನಿಂಗ್ ಕೇಬಲ್ ಜೊತೆ ಕನೆಕ್ಟ್ ಮಾಡಿ ಮೊಬೈಲಿಗೆ ಹಾಕಿದ್ರೆ ಸಿಗ್ನಲ್ ಬರ್ತಾಯಿಲ್ಲ. ಸೊ ಇದು ಮೇನ್ ರಿಸೀವ್ ಸಿಗ್ನಲ್ ಮಾಡಿಲ್ಲ ಅಂತಂದರೆ ಇದೆರಡೂ ವೇಸ್ಟ್. ಸೊ ಇದೆರಡನ್ನು ಬೆಳಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿ ಹಾಕಿದ್ದೀನಿ. ಸೊ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಅದು ಅಪ್ಲೈ ಮಾಡಿ ಯಾವಾಗ ಬರುತ್ತೆ ಏನು ಅಂತ. ಸೊ ಇದೊಂದು ಮೀಟಪ್ಗೆ ಹೋಗಿದ್ದಾಗ ಇದೊಂದು ಎಡವಟ್ಟಾಯಿತು. ಅದು ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಅದೇನಕ್ಕೆ ಸುಮ್ಮನೆ ಸಿಗ್ನಲ್ ಅದು ಹೆಂಗೆ ಮಿಸ್ ಆಯಿತು ಅನ್ನೋದೇ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟಿದೆ. ಅದಕ್ಕೆ ಬೆಳಗ್ಗೆ ಇದು ಆ್ಯಕ್ಚುಲಿ ನಾನು ಆಫೀಸ್ ಬಿಟ್ಟು ಬರುವಾಗ ನನ್ನ ಕೊಲೀಗ್ಸ್ ಕೊಟ್ಟಿದ್ದು ಗಿಫ್ಟು. ಸೊ ಅವ್ರ ಹತ್ರ ಇನ್ವಾಯ್ಸ್ ಎಲ್ಲ ಇಸ್ಕೊಂಡಿದ್ದೀನಿ. ಸೊ ಇನ್ವಾಯ್ಸ್ ಎಲ್ಲ ಕಳ್ಸೋರೆ, ಇನ್ವಾಯ್ಸು, ಆರ್ಡ್ರ್ ನಂಬರು, ಮತ್ತು ಯಾವುದ್ರ ಥ್ರೂ ಬುಕ್ ಮಾಡಿದ್ದು ಅದೆಲ್ಲ ಕೇಳಿದ್ದಾರೆ. ಸೊ ಅದೆಲ್ಲನೂ ಅಲ್ಲಿ ಅಪ್ಡೇಟ್ ಮಾಡಿ ಕೊಡಬೇಕು. ಸೊ ಇದೊಂದು ಎಡವಟ್ಟಾಗಿದೆ. ಅದಕ್ಕೆ ಇವಾಗ ವ್ಲಾಗ್ಗೆ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಬಿಕಾಸ್ ಇದ್ದಿದ್ದಿದ್ರೆ ಅಷ್ಟು ಬರ್ತಿರಲಿಲ್ಲ. ಸೊ ಇದಿಲ್ಲ ಅಲ್ವಾ. ಆ್ಯಂಡ್ ಇನ್ನೊಂದನ್ನು ಬುಕ್ ಮಾಡಿದ್ದೀನಿ. ಅವ್ರೇನೋ ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಂದರೆ, ಸೊ ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಕಂಟೆಂಟ್ ಕ್ರಿಯೇಷನ್ ಅಂತ ಅಂದಮೇಲೆ ಗೈಸ್ ಇರಲೇಬೇಕು, ಏನು ಮಾಡೋಂಗಿಲ್ಲ. ಒಂದೆಲ್ಲ ಒಂದು ಹೋಗ್ತಾ ಇರುತ್ತೆ, ಒಂದೆಲ್ಲ ಒಂದು ಹೊಸ ತಗೊತಾ ಇರಬೇಕು. ನಮ್ಮ ಅದಕ್ಕೆ ಮಾತಾಡ್ತವ್ರೆ, ಬಟ್ಟೆ ಮಲ್ಕೊಂಡು. ಹಾಯ್ ಪೀಪಲ್, ಊಟ ಮಾಡಿದ್ರಾ? ಏನು ತಿಂದ್ರಿ? ಉಪವಾಸ ಏನಕ್ಕೆ? ಚತುರ್ಥಿ ಆಗ್ಬಿಟ್ರೆ ಏನಕ್ಕೆ ಉಪವಾಸ ಮಾಡಬೇಕು ಗೈಸ್? ಚತುರ್ಥಿ ಆಗ್ಬಿಟ್ರೆ ಉಪವಾಸ ಮಾಡಬೇಕಾ? ಏನಕ್ಕೆ ಉಪವಾಸ ಮಾಡಬೇಕು? ಚತುರ್ಥಿ ಆದರೆ ಏನಕ್ಕೆ ಉಪವಾಸ ಮಾಡಬೇಕು? ಮದುವೆ ಆಗೈತಲ್ಲ ನಿಮಗೆ, ಇನ್ನೇನು ಒಳ್ಳೆ ಗಂಡ ಸಿಕ್ಕೋರು ಇನ್ನೇನು ಬೇಕು? ಅದಕ್ಕೆ ಏನಕ್ಕೆ ಮತ್ತೆ ಉಪವಾಸ ಮಾಡಬೇಕು? ಗುಡ್ ಒನ್, ಆ್ಯಕ್ಚುಲಿ ಸಖತ್ತಾಗಿ ಹೇಳಿದ್ರಿ. ಗುಡ್ ಒನ್ ನೈಸ್, ಸಖತ್ತಾಗಿ ಹೇಳಿದ್ರಿ ಗೈಸ್. ಮದುವೆಗೂ ಮುಂಚೆ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಂತಾರಂತೆ. ಮದುವೆ ಆದಮೇಲೆ ಸಿಕ್ಕಿರೋ ಗಂಡಂಗೆ ಮತ್ತೆ ಮಕ್ಕಳಿಗೆ ಒಳ್ಳೇದಾಗಿ. ಇದೇನಿದು ಗೈಸ್? ದೆವ್ವಕ್ಕೆ ಬಂದ್ಬಿಡ್ತಾ ಹೆಂಗೆ? ಚೇರ್ ಇದಕ್ಕಿದ್ದಂಗೆ ಮೂವ್ ಆಗ್ತೈತೆ ಗೈಸ್. ನೋಡಿ ಇಲ್ಲಿ ಇಟ್ಟಿದ್ದೀನಾ, ಇದಕ್ಕಿದ್ದಂಗೆ ಮೂವ್ ಆಗ್ತೈತೆ ಚೇರು. ಏನು ದೆವ್ವಕ್ಕೆ ಬಂದ್ಬಿಡ್ತಾ ಹೆಂಗೆ? ಅಯ್ಯಪ್ಪ ಸಾಕಾಯ್ತು. ಏನು ಹೇಳಿ? ಏನು 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 ಹೇಳಿ? ಹಾಂ ಅದೇ SRS ಮಠ ಕ್ಲಿಕ್ ಮಾಡಿ. ಆನ್ಲೈನ್ ಬುಕ್ಕಿಂಗು ಅಲ್ಲೇ ಫಸ್ಟ್ ಒನ್. ಅದೇನು ಏನು ಬೇಡ ಅಲ್ಲೇ ಕ್ಲಿಕ್ ಟು ಬುಕ್ ರೂಮ್ಸ್ ಅಂತ ಐತಲ್ಲ, ಕ್ಲಿಕ್ ಮಾಡಿ. ಫೋನ್ ನಂಬರ್ ಹಾಕ್ಬಿಟ್ಟು OTP ಬರುತ್ತೆ, ಅದು ಲಾಗಿನ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಯಾವ್ಯಾವ ಡೇಟ್ ಅಂತ ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲೇ ನಿಮ್ಗೆ ಅವೈಲೇಬಿಲಿಟಿ ರೂಮ್ಸ್ ಕಾಣಿಸುತ್ತೆ. ಯಾರೋ ಈ ಥರದ ಯೋಗ ಮಂತ್ರಾಲಯಕ್ಕೆ ಅಮ್ಮೋರಾ? ಒಬ್ಳೆ ತೇಜೋರ್ ಫ್ರೆಂಡ್ಸಾ? ಓಕೆ ಅಷ್ಟೇ, ಏನೇನಿಲ್ಲ. ಅಲ್ಲಿ ನಂಬರ್ ಹಾಕ್ಬಿಟ್ಟು OTP ಬರುತ್ತೆ. OTP ಹಾಕಿದ್ರೆ ಆಟೋಮೆಟಿಕ್ ಬಂದ್ಬಿಡ್ತದೆ ಗೈಸ್. ನಮ್ಮ ಅತ್ತಿಗೆಯವರ ತಂಗಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮಂತ್ರಾಲಯಂಗೆ ಹೋಗ್ತಾವ್ರಂತೆ. ನಾವು ಮಂತ್ರಾಲಯಂಗೆ ಹೋಗಿದಾಗ ರೂಮ್ ಬುಕ್ ಮಾಡಿದ್ವಲ್ಲ, ಸೊ ಅದು ಹೆಂಗೆ ಅಂತ ಕೇಳ್ತಾ ಇದ್ರು, ಅದನ್ನ ಹೇಳ್ತಾ ಇದ್ದೆ. ಈ ಚೇರ್ ಇವಾಗ ಮೂವ್ ಆಗಿದ್ದೆ ನಂಗೆ ಸೈಕ್ ಆಯ್ತಪ್ಪ. ಓಹ್, ನಮ್ಮ ಮಾವ ಬಂದೈತೆ, ಕಾರ್ ಬಂದೈತೆ ಅಂತಂದ್ರೆ ನಮ್ಮ ಮಾವ ಬಂದೈತೆ ಅಂತ ಬಂದಿತ್ತು. ಅವಳಿಕೆ ಎಲ್ಲೋಯ್ತು? ಕೆಳಗೆ ಹೋಯ್ತಾ ಮತ್ತೆ ಮಾವ? ಅವನು ವಿಶ್ವ ಇಲ್ಲದ ವಿಶ್ವ ಅಲ್ಲೋಗಿ ನಿಂತಾನೆ ಗೈಸ್. ಗಾಡಿದೇನೋ ಸಮಥಿಂಗ್ ಏನೋ ಆಗಿದೆ. ಸೊ ಅಲ್ಲೋಗಿ ಏನೋ ಚೆಕ್ ಮಾಡಿಸ್ತಾವ್ರೆ. ನಮ್ಮಮ್ಮ ಗುಂಡು ಅವಾಗಲೇ ಕೆಳಗಡೆ ಇಟ್ಕೊಂಬ ಅಂತಂದರು. ಗುಂಡ ಬರೋ ಕೆಳಗಡೆ ಹೋಗೋಣ, ಬರ್ತೀಯಾ? ನಮ್ಮಮ್ಮವ್ರು ಆಲ್ರೆಡಿ ಊಟ ಮಾಡ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟವ್ರೆ ಗೈಸ್. ಅವ್ರು ಅವಾಗಲೇ ಊಟ ಮಾಡ್ಕೊಂಡು ಕರ್ಕೊಂಬ ಅಂತಂದರು.
ವಿಶು ಮಹಾರಾಜ್ ನೋಡಿ ಗೈಸ್, ನನ್ನ ತಮ್ಮನ ಕಳಿಸಿಲ್ಲ. ಅವ್ರ ಅಮ್ಮ ಪಾಪ ಫೋನ್ ಮಾಡಿಬಿಟ್ಟು ಕಳಿಸೋ ನನ್ನ ಮಗನ ಕಳಿಸೋ ಅಂತ ಕೇಳ್ತಾನೆ ಐತೆ. ನಾನಂತೂ ಕಳ್ಸಲ್ಲ ಅಂತಾನೆ ಹೇಳಿದ್ದೀನಿ. ಗುಂಡ 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 ಗೈಸ್, ಇವನಿಗೆ ದಿನದಲ್ಲಿ 4 ಸರಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ ಅಲ್ಲಲ್ಲೇ ಗಲೀಜು ಮಾಡ್ಕೊಂಬಿಡ್ತಾನೆ, ಸುಸ್ಸು ಮಾಡಿಕೊಂಡು ಕಕ್ಕ ಮಾಡಿಕೊಂಡು. ನಮ್ಮಮ್ಮ ಅಂತೂ ಇವ್ನು ಕಕ್ಕ ಮಾಡ್ಕೊಂಡ್ರೆ ಸುಸ್ಸು ಮಾಡ್ಕೊಂಡ್ರೆ ನನಗೆ ಬೈಯೋದು. ನನ್ನ ಮಗನೇ ತಂದು ಸಾಕೊಂಡಿದೆಯಲ್ಲ ಎತ್ತಾಕು ಅಂತ ಅಂದ್ಬಿಟ್ಟು ನನಗೆ ಬೈತಾರೆ. ಸೊ ಈ ನನ್ನ ಮಗನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡೈತೆ ನಮಗೆ. ನಮ್ಮ ಅತ್ತೆ ನಮ್ಮ ಅಜ್ಜಿಯವರೆಲ್ಲ ಬಂದವ್ರೆ. ನಮ್ಮ ಅತ್ತೆ ಏನಕ್ಕೆ ಬಂದಿರೋದು ಗೊತ್ತಾಗ, ನಮ್ಮ ಅಂದರೆ ಅವ್ರ ಮಗನ್ನ 10th ರಿಸಲ್ಟ್ ಬಂತು. ಒಂದು ಒಳ್ಳೆ ರಿಸಲ್ಟ್ ತೆಗ್ದವನೇ, 80% ಬಂದೈತೆ. ಸೊ ಅವನ್ನ KR ಕಾಲೇಜಿಗೆ ಸೇರ್ಸಕ್ಕೆ ಹೋಗಿದ್ರು ಅನ್ಸುತ್ತೆ. ಸೇರ್ಸಿದ್ರು ಅವನ್ನ ಕಾಲೇಜ್ಗೆ? ಯಾಕೆ ಯಾವ ಕಾಲೇಜಿಗೆ ಸೇರ್ಸಿದ್ರು? ಯಾವ ಕಾಲೇಜಿಗೆ ಸೇರ್ಸಕ್ಕೆ ಹೋಗಿದ್ರಿ? ನೆನ್ನೆ ಹೋಗಿದ್ರಲ್ಲ KR. ಹಾಂ, ನಾನು ಇನ್ನೇನು ಹೇಳಿದೆ? ಡಿಪ್ಲೊಮಾ ಬೇಡ ಅಂತಲೇ ತಾನೇ ನಾನು ಹೇಳಿದ್ದು. ಎಲ್ಲ ಡಿಪ್ಲೊಮಾಗೆ ಸೇರಿಸ್ತೀನಿ ಅನ್ಕೊಂಡು ಕೂತಿದ್ರಿ. ಮತ್ತೆ ಗೈಸ್, ನಾನು 10th ಒಳ್ಳೆ ಮಾರ್ಕ್ಸ್ ತೆಗ್ದಾನೆ, ಡಿಪ್ಲೊಮಾಗೆ ಹಾಕ್ಬೇಡ್ರಿ, PUC ಮಾಡಿಸ್ರಿ, PUC ಮಾಡಿಸ್ಬಿಟ್ಟು ಯಾವ್ದಾರು ಒಂದು ಡಿಗ್ರಿ ಕಂಪ್ಲೀಟ್ ಮಾಡೋಣ ಅಂತಂದೆ. ಇವರು ಅವನು ಏನೋ ಡಿಪ್ಲೊಮಾ ಮಾಡ್ತೀನಿ ಅನ್ನಂತೆ, ಅದಕ್ಕೆ ಡಿಪ್ಲೊಮಾಗೆ ಸೇರ್ಸಕ್ಕೆ ಹೋಗಿದ್ರಂತೆ. ನೀನು ಹೇಳ್ಬೇಕು ತಾನೆ ಸಂತೆಯಮ್ಮ? ಅಮ್ಮ ಸಂತೆಯಮ್ಮ ಡಿಗ್ರಿ ಹೋಲ್ಡ್ರು ಕಣಮ್ಮ, ಏನು ತಮಾಷೆ ಅನ್ಕೊಂಡಿದ್ದೀರಾ? MA ಯಾವುದೇ ಓದಿರ ನೀನು? MAಗಳು ಪಾಸ್ ಮಾಡೋರಿಗೆ. ಓ ಇಲ್ಲೇ ಬಂದ ನನ್ನ ಮಾಮ ಇದ್ದು, ಇಲ್ಲೇ ಬಂದ. ಹೇಳ್ದೆ ತಾನೇ ನಾನು ಡಿಪ್ಲೊಮಾ ಬೇಡ ಅಂತವ, ಸಿಗ್ತಾ ಸೀಟು? ಹಾಂ, ಗೈಸ್ ಒಂದು ಕಾಲೇಜ್ ನೋಡ್ಕೊಂಬರಕ್ಕೆ ಹೋಗಿದ್ರು. ಆ ಕಾಲೇಜಲ್ಲಿ ಬರೀ ಲೇಡೀಸ್ ಅಂತ ಇರೋದು. ಸೊ ಲೇಡೀಸ್ ಅವ್ರು ಏನ್ಬಿಟ್ಟು ಇವನ್ನ ಬೇಡ ಅಂದ್ಬಿಟ್ಟು ತೆಗ್ದಾಕವ್ರೆ. ಯಾಕ ಈಗ ಯಾವ್ದು ತಗೋಬೇಕು ಅಂತಿದ್ಯಾ? PCMB ಬಯಾಲಜಿ. ಡಾಕ್ಟರ್ ಅದೆಯಾ? ಹಾಂ, ಡಾಕ್ಟರ್ ಅದೆಯಾ ಗೈಸ್? PCMB ಓದ್ತಾನಂತೆ. ಡಾಕ್ಟರ್ ಓದ್ಬಿಟ್ಟು ಇಲ್ಲ ಒಂದು ಆಸ್ಪತ್ರೆ ಕಟ್ಟಿಸ್ಕೊಟ್ಬಿಡ್ತಾರೆ ಡಾಕ್ಟರ್ ಆಗ್ಬಿಟ್ಟು ಊರಿಗೆ. ಅಯ್ಯೋ ಓದ್ಲಿ ಬರಮ್ಮ, ಚೆನ್ನಾಗಿ ತೆಗ್ದವ್ನು ಮಾರ್ಕ್ಸಾ? ಎಷ್ಟು? 500 ಗೈಸ್? 553, ಅರೌಂಡ್ 80 ಎಷ್ಟು ಪರ್ಸೆಂಟು? 88% ತೆಗ್ದವನೆ. ನಾನು 10th ಬರೀ 70% ತೆಗ್ದಿದ್ದೆ ಗೈಸ್. 88% ತೆಗ್ದವನೆ ನಮ್ಮ ಬೊಮ್ಮೈದ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದು, ಒಳ್ಳೆ ಕಾಲೇಜಿಗೆ ಸೇರ್ಕೊಂಡು ಇನ್ನು ಮುಂದಕ್ಕೆ ಚೆನ್ನಾಗಿ ಓದು. ಕ್ಯಾರೆ ನೆಪಳಿ ನಯ್ಯ ಈಗ? ಹಾಂ, उधर मत रख रहे चाहिए क्या? चाहिए, ठीक है लेके जा. ನಮ್ಮಮ್ಮ ಗೈಸ್ ಒಂದು ಸಾಮಾನನ್ನು ಇಲ್ಲಿ ಮಡ್ಗಕ್ಕೆ ಬಿಡಲ್ಲ, ಮನೆ ಒಳಗಡೆ ಮಡ್ಗಕ್ಕೆ ಬಿಡಲ್ಲ, ಏನಿಲ್ಲ. ನೀವೇ ಎತ್ಕೊಂಡು ಹೋಗ್ಬೇಕು, ಇನ್ಯಾರು ಎತ್ಕೊಂಡು ಹೋದಾರು? ಮತ್ತೆ ಅಮ್ಮ ಅದು ಮೈಕ್ ಹೋಯ್ತು, ಹಾಕತ್ತಿದ್ನಲ್ಲ ವ್ಲಾಗ್ದು. ಮೀಟ್ ನೂನಾ ಅವ್ರ ಆಫೀಸವರೆಲ್ಲ ಕೊಡ್ಸಿರೋದು ಒಟ್ಟಿಗೆ. ಅವ್ರು ಚೆನ್ನಾಗಿರೋದು ಕೊಡ್ಸಿದ್ರು, ಅದು ಮೀಟಪ್ಪಲ್ಲಿ ಏನೋ ಆಗಿ ಏನೋ ಹೋಯ್ತು. ಹೋಗ್ರಿ ಅತ್ತಾಗಿ ಇನ್ನೊಂದು ಬುಕ್ ಮಾಡೋಣ ಬನ್ನಿ ಗೈಸ್. ಈ ಗುಂಡ್ ನನ್ನ ಮಗನ ವಾಕಿಂಗ್ ಕರ್ಕೊಂಡು ಓಡಾಡ್ಸೋದೈತೆ. ನಡಿ ಆಮೇಲೆ ಗೈಸ್, ಸ್ವಲ್ಪ ಗದ್ದೆ ತಗೋಬೇಕಿತ್ತು. ಸೊ ಬನ್ನಿ ಇವಾಗ ನಮ್ಮ ಬಾಳೆ ಗಿಡ ನೋಡಿಕೊಂಡು ಬರೋಣ. ತುಂಬ ದಿನ ಆಗ್ಬಿಟ್ಟಿದೆ ಗದ್ದೆ ತಗೋಗಿ. ಸೊ ಇವತ್ತು ಹೋಗ್ಬಿಟ್ಟು ಗದ್ದೆ ಹತ್ರ ಹೆಂಗೈತೆ ನಮ್ಮ ಬಾಳೆ ಎಲ್ಲ ನೋಡ್ಕೊಂಬೋಣ. ತುಂಬ ದಿನ ಆಗಿತ್ತಲ್ಲ ನೀವೆಲ್ಲ ನೋಡಿ ಗದ್ದೆ ನಮ್ಮ ಬಾಳೆನ. ಸೊ ಬನ್ನಿ ಇವತ್ತು ಹೋಗ್ಬಿಟ್ಟು ಬಾಳೆ ನೋಡ್ಕೊಂಬರೋಣ. ಯಾಕೆ ಅಂತಂದರೆ ನೆನ್ನೆ ಎಲ್ಲ ಮಳೆ ಹೋಯ್ತು ಗೈಸ್. ನೆನ್ನೆ ಮಳೆ ಗಾಳಿ ನೆಕ್ಸ್ಟ್ ಲೆವೆಲ್ ಬಂತು. ಸೊ ಅದಕ್ಕೆ ಗಾಳಿ ಚೆನ್ನಾಗಿ ಬಂದರೆ ಇಲ್ಲೆಲ್ಲ ಬಾಳೆ ಗಿಡಗಳು ಹಿಂಗೆ ಅಲ್ಲಾಡೋದು ಉಂಟಾಡೋದು ಮಾಡಿಬಿಡ್ತದೆ. ಸೊ ಅದಕ್ಕೆ ಹಂಗೇನು ಆಗದೆ ಎಲ್ಲ ಚೆನ್ನಾಗಿದೆಯಾ ಇಲ್ವೋ ಚೆಕ್ ಮಾಡ್ಕೊಂಬರೋಣ. ಹೋಗ್ಬಿಟ್ಟು ಬನ್ನಿ ಹೋಗಿದ್ದು ಬರೋಣ ಗೈಸ್. ಈಗ ನಾನು ನನ್ನ ತಮ್ಮ ಆ ಗದ್ದೆ ಹತ್ರಕ್ಕೆ ಹೋಗಿದ್ದು ಬರ್ತೀವಿ. ಬಾಳೆಕಾಯಿ ನೋಡ್ಕೊಂಡು. ಅಮ್ಮ ಬರ್ತೀರಾ ನೀವು? ಬಾಳೆ ಗಿಡ ನೋಡ್ಕೊಂಬರೋದಾ? ಬರ್ತೀರಾ ಇಲ್ವಾ? ಯಾಕೆ ನಗ್ತಾ ಇದ್ದೀರ ಹಂಗೆ? ನಮ್ಮಮ್ಮ ಇದ್ದಕ್ಕಿದ್ದಂಗೆ ನಗ್ತಾ ಇದ್ದೆ ಗೈಸ್, ಏನಕ್ಕೋ ಗೊತ್ತಿಲ್ಲ. ಹಾಂ ಚಲ ನೋಡಿ, ಅದೆಲ್ಲ ಬುಲೆಟ್ ಪ್ರಭಾವ. ಒಳ್ಳೆ ಕತೆ ಗೈಸ್. ನಿನಗೆ ಇನ್ನೂ ಡಿ ಎಲ್ ಬಂದೈತಾನೆ? ನಿನಗೆ DL ಬಂದಿಲ್ಲ, ಬಟ್ ಆದರೂ ಗಾಡಿ ಓಡಿಸ್ತಾನೆ ಗೈಸ್. ಯಾರು ನೋಡ್ತಾ ಇರಿ ಇಟ್ಕೊಟ್ಬಿಡಿ ಪೊಲೀಸ್ಗೆ, ಆಯಿತಾ? ನಾನೇ ಹಾಕ್ಕೊಡ್ತೀನಿ ಎಲ್ಲರೂ ನಿನಗೆ. ಮಮ್ಮಿ ಬಾಯ್ ಹೋಗಿದ್ದು ಬರ್ತೀವಿ. ಸೊ ಗೈಸ್, ಈಗ ಊಟ ಮಾಡ್ಬಿಟ್ಟು ಇವನ್ನೆಲ್ಲ ಅಲ್ಲಿ ಮನೆ ಹಿಂದೆ ಕಡೆ ಇದ್ದಂಗೆ ಈ ಕಡೆ ಯಾಕಡೆ ಹೋಯ್ತಿದ್ದಿ? ಬಾಳೆ ಏನು ತಿಂದೆ? ಅನ್ನ ಸಾಂಬಾರ್, ಬೂಂದಿ, ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾನು ನನ್ನ ತಮ್ಮ ಬಂದೋ ಬಾ. ಅಯ್ಯೋ
ಗೈಸ್ ಏನು ಗೈಸ್ ಇದು ಮಳೆ ಗಾಳಿ ಬಂದೈತೆ ಅಂತ ಅಂದ್ಕೊಂಡಿದ್ದೆ, ಆದರೂ ಈ ಮಟ್ಟಿಗೆ ನೋಡು ಇಲ್ಲಿ ನೋಡು ಗೈಸ್ ನೋಡಿ. ಬಿಡಲ್ಲ, ಇದು ಗೊನೆ ಬಿಡಲ್ಲ ಹಿಂಗೆ. ಇಲ್ಲಿ ಬಂದಿರೋ ಗೊನೆ ಇಲ್ಲಿ ಇದನ್ನಾದ್ರೂ ಗಳ ಕೊಟ್ಬಿಟ್ಟು ಇಲ್ಲಿ 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 ಏನ ಯಾಕೆ ಹಿಂಗಾಗಿ ಈ ಮಟ್ಟಿಗೆ ಗೈಸ್ ಇಲ್ಲಿ ನೋಡಿ. ಎಲ್ಲ ಗೊನೆ ಬಂದವ ಕಣ, ಗೊನೆ ಬಂದಿರೋ ಹಿಂಗೆ ಆಗ್ಬಿಟ್ಟವೆ. ಇಲ್ಲಿ ಒಳಗಡೆ ಎಲ್ಲ ಅಲ್ಲಿ 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 ಕೈಗೆ ಬಂದಿರೋದು ಬಾಯಿಗೆ ಬರ್ತಾ ಇಲ್ವಲ್ಲಪ್ಪ. ಅಯ್ಯೋ ಅಲ್ಲಿ ನೋಡಿ ಗೈಸ್, ಒಂದು ಗೊನೆನೇ ಹೆಂಗ್ ಬಿದ್ದೋಗೈತಿ. ಇಲ್ಲಿ ಇದುವೇ ಕಣೋ, ಇದು ಗೊನೆ ಬಿಟ್ರದ್ಯಾ, ಎಲ್ಲ ಗೊನೆ ಬಿಟ್ರವಿ ಅಲ್ಲೋ ಗೈಸ್. ಇದು ನೋಡಿ, ಅದು ಗೊನೆ ಬಿಟ್ಟೈತೆ. ನೆಡಾಗ ಫುಲ್ಲು ಕೆಳಗಡೆ ನೆಟ್ಟಿರ್ನಿಲ್ವಾ? 3 ಅಡಿ 4 ಅಡಿ ಅಗದ್ಬಿಟ್ಟು ನೆಟ್ಟಿರೋದು. ಅಯ್ಯೋ ಇದಕ್ಕೆ ಯಾವಕ್ಕೂ ನಾವು ಇದು ಕಂಬ ಸಪೋರ್ಟ್ ಕೊಟ್ಟಿಲ್ವಲ್ಲ, ಅದಕ್ಕೆ ಬಿದ್ದಾಗ. ಅಯ್ಯೋ ಇಲ್ಲಿ ನೋಡಿ, ಇದು ಎಷ್ಟು ಉದ್ದದ ಮರ ನೋಡಿದು, ಅಲ್ಲಿಂದ ಇಲ್ಲಿ ಗಂಟ್ಲು ಅದೇ ನೋಡಿದೆ. ಅಯ್ಯೋ ಇಲ್ಲಿ, ಅಯ್ಯೋ ಗೈಸ್ ಏನು ಗೈಸ್ ಇದು ಹಿಂಗಾದ್ರೆ ಹೆಂಗಪ್ಪ ರೈತರುಗಳು ಬದುಕೋದು. ಏನಿಲ್ಲ ಇದು ನೋಡ್ಲೇ ಇಲ್ಲ, ಅಲ್ಲಿ ಬರೀ 10 ಅನ್ಲಿಕ್ಕೆ ಆಗ್ತಿ. ಇಲ್ಲಿ ಇದಂತೂ ಫುಲ್ಲು ಅಣ್ತಂದಿರಿ ಎಲ್ಲ ಬದುಕೊಬಿಟ್ಟವ್ರೆ ಗೈಸ್. ಇಲ್ಲಿ ಒಂದ್ರ ಮೇಲೆ ಒಂದು ಬಿದ್ದು, ಒಂದ್ರ ಮೇಲೆ ಒಂದು ಬಿದ್ದು, ಇಲ್ಲಿ ನೋಡಿ ಎಲ್ಲ ಹೆಂಗ್ ಬೆಂಡಾಗ್ಬಿಡೈತೆ. ಅಯ್ಯೋ ಅಯ್ಯೋ ಇಲ್ಲಿ ಗೊನೆನೇ ಕೆಳಗೆ ಬಂದ್ಬಿಡೋದಲ್ಲ ಇದು. ಇನ್ನು ಬೆಳೆ ಹಾಕಿಲ್ಲ ಇವಲ್ವಾ, ಇನ್ನು ಬೆಳೆಯಕ್ಕೆ ಹಾಕಿಲ್ಲ. ಅಯ್ಯಪ್ಪ ಇಲ್ಲಿ ಇಲ್ಲಿ ಎಲ್ಲ ಹಂಗೆ ಆಗವ್ ಕಣೋ. ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಇವು ಹೋಯ್ತಾವ ಒಟ್ಟಿನಲ್ಲಿ. ಇಲ್ಲಿ ನೋಡಿ ಯಾವ ಉದ್ದನ ಮರಗಳು ಈ ಮಟ್ಟಕ್ಕೆ ಬೆಂಡಾಗವಲ್ಲಪ್ಪ. ಇದು ನೋಡಿ ಇವೆಲ್ಲ ಜಾಸ್ತಿ ಹೈಟ್ ಬಂದ್ಬಿಟ್ಟವೆ, ತೀರಾ ಹೈಟ್ ಬಂದವಲ್ಲ, ಗಾಳಿಗೆ ಬೇಗ ಬಕ್ಕಬಿಟ್ಟವೆ. ಅಯ್ಯೋ ಗೈಸ್, ನಾನು ಈ ತೋಟಕ್ಕೆ ಅವತ್ತಿಂದ ಬಂದೇ ಇರಲಿಲ್ಲ. ಇಲ್ಲೂ ಅಯ್ಯೋ ಅಲ್ಲಿ ಅಲ್ಲೆಲ್ಲವ ಇಲ್ಲಿ. ಅಪ್ಪ ಹಿಂಗಾದ್ರೆ ಕತೆ ಗೋವಿಂದ. ಕಷ್ಟ ಇದೆ ಗೈಸ್, ಕಷ್ಟ ಇದೆ. ಏನ್ ಎಲ್ಲ ಹಿಂಗ್ ಬಕ್ಕಬಿಟ್ಟವಳ್ಳ ನಿಸು. ಅಯ್ಯೋ ಅಯ್ಯೋ ಗೈಸ್, ಇವು ಸ್ವಲ್ಪ ಚಿಕ್ಕ ಇರೋವೆಲ್ಲ ಪರವಾಗಿಲ್ಲ, ಬಟ್ ಈ ಕಡೆ ಅಂತೂ ಇವು ಈ ಮಟ್ಗೂ ಎಲ್ಲ ಆ ಸೈಡ್ ಜಾಸ್ತಿ ಗಾಳಿ ಆ ಸೈಡ್ ಬಂದದಲ್ಲ, ಆ ಸೈಡ್ ಬಂದಿರೋ ಎಲ್ಲ ಬಕ್ಕ ಇಲ್ಲ. ಈ ಕಡೆ ಅದೇ ಇವು ಜಾಸ್ತಿ ಹೈಟ್ ಬಂದಿಲ್ವಲ್ಲ, ಇವೆಲ್ಲ ನಾರ್ಮಲ್ ಹೈಟ್ ಅವೇ. ಗೊನೆ ಬಿಟ್ಟಿಲ್ಲ, ಅವು ಗೊನೆ ಬಿಟ್ಟಿರೋವೆಲ್ಲ. ಅವೆಲ್ಲ ಗೊನೆ ಬಿಟ್ಟಿರಬೇಕಣೋ. ಅಯ್ಯೋ ಹೋಗಪ್ಪ, ಬರಲೇ ಬರ್ತಿತ್ತು, ಯಾಕಾದ್ರು ಬಂದೆ ಅನ್ನಿಸ್ತದ ನನಗೆ. ನೋಡಿ ಗೈಸ್, ಎಲ್ಲ ಗೊನೆ ಬಿಟ್ರೆ ಹಿಂಗೆ ಹಾಕ್ಬಿಟ್ರೆ ಏನು ಮಾಡೋದು. ನೋಡಿ ಇದು ಬಕ್ಕತ್ತಾವೆ, ಇದಕ್ಕೂ ಕೊಡ್ಬೇಕು ಸಪೋರ್ಟ್ಗೆ ಏನಾದ್ರು. ಇದೆಲ್ಲ ಸುಂಡೆ ಹೋಗೋದಲ್ಲ ಇದು, ಇಲ್ಲಿ ಇಲ್ಲೆಲ್ಲ ಕೊಳ್ತೋಗಿರಂಗ. ಮತ್ತೆ ಇನ್ನೇನದ ಈ ಕಡೆ ಅಷ್ಟು ಏನಾಗಿಲ್ಲ. ನಾನು ಬರೀ ಇಲ್ಲಿ ತುದಿಲಿ ಇಷ್ಟು ಒಂದು 2-3 ಅನ್ಕೊಂಡೆ, ಅಲ್ಲಿ ಒಳಗಡೆ ಒಸಿ ಆಗಿದವ. ಅಯ್ಯೋ ಅಷ್ಟು ತಿಂಗಳಿಂದ ಕಷ್ಟಪಟ್ಟು ಸಾಕಿರೋದೆಲ್ಲ ಹೋಯ್ತಲ್ಲ ಗೈಸ್. ಹಿಂಗಾಗ್ಬಿಟ್ರೆ ಹೆಂಗೆ ಮಾಡೋದು ಕತೆಯಾ.
ನೋಡಿ ಎಲ್ಲ ಗಾಳಿಗೆ ಬೆಂಡ್ ಹಾಕಿ ಗಂಟೆಗೆ ಬಿದ್ದೋದ್ರೆ ಹೆಂಗೆ ಮಾಡೋದು ಸತ್ಯ. ಇಲ್ಲಿ ಇಷ್ಟು ಕಾಣಿಕ್ಕಿಲ್ಲ, ಒಳಗಡೆ ಹೋದ್ರೆ ಹೊಸಿ ಇದಲ್ಲ ನಿಶಂಗೆ, ಒಳಗಡೆ ಫುಲ್ ಎಲ್ಲ ಬಕ್ಕಬಿಟ್ಟವೆ. ಬೆಳೆ ಬೆಳೆದಿರೋ ರೈತನ ಕಷ್ಟ ರೈತರಿಗೆ ಗೊತ್ತಿರ್ತದೆ. ಸೊ ನೋಡಿ, ನಿಮ್ಮಲ್ಲೆಲ್ಲ ಯಾರು ಬಾಳೆ ಗಿಳೆ ಹಾಕಿರೋರು ಗಾಳಿ ಗೀಳಿ ಬಂದರೆ ಈ ಥರ ಬೆಂಡ್ ಆಗದೆ ಇರೋ ಥರ ಅಥವಾ ಈ ಥರ ಮುರ್ಕೊಳ್ದೇ ಇರೋ ಥರ ಅದಕ್ಕೆ ಸಪೋರ್ಟ್ ಕೊಟ್ಟು ನಿಲ್ಲಿಸಿ. ಇಲ್ಲ ಅಂತಂದರೆ ನೋಡಿ, ಅಷ್ಟು ತಿಂಗಳಿಂದ ಸಾಕಿರೋದೆಲ್ಲ ಕೈಗೆ ಸಿಗ್ದಂಗೆ ಹೋಯ್ತದೆ. ಸೊ ಹಂಗೆಲ್ಲ ಮಾಡ್ಕೊಬಿಡ್ರಿ. ನೋಡಿ, ನನಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಒಂಥರ ಗಾಬರಿ ಆಯಿತು. ನೆಕ್ಸ್ಟ್ ಯಾರ್ಯಾರು ಬಾಳೆ ಹಾಕಿದ್ರಿ ಅವರೆಲ್ಲರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಗೈಸ್. ಕೈಗೆ ಬಂದಿರೋ ತುತ್ತು ಬಾಯಿ ಬರದೇ ಇರೋ ಥರ ಮಾಡ್ಕೊಬೇಡ್ರಿ. ನಮ್ದೇನೋ ಹಿಂಗೆ ಆಗ್ಬಿಟ್ಟೈತೆ, ಅರ್ಧಕ್ಕೆ ಅರ್ಧನೇ ಇಲ್ವಲ್ಲ ಗೈಸ್, ಅರ್ಧಕ್ಕೆ ಅರ್ಧನೇ ಹಂಗೆ ಹೋಗ್ಬಿಟ್ಟೈತೆ. ಎಲ್ಲ ಗೊನೆ ಬಂದಿರೋ ಕಣ್ಲ, ಎಲ್ಲ ಗೊನೆ ಬಂದಿರೋವು. ಇಲ್ಲೊಂದು ಕಾಯಿ ಸಿಕ್ತು, ಈಗ ಈ ಕಾಯಿ ತೊಗೊಂಡೋಗಿ ನಮ್ಮ ಅಮ್ಮಂಗೆ ಹೇಳಿದ್ರೆ, ಅಯ್ಯೋ ನಮ್ಮ ಅಮ್ಮ ಪಾಪ ಅದೆಷ್ಟು ಬೇಜಾರಾಯ್ತದೆ ಹಿಂಗಾಗದೆ ಅಂದರೆ. ನಂಗೆ ಲಾಗ್ ಮಾಡೋ ಮನಸ್ಸೇ ಹೋಯ್ತು ಗೈಸ್. ಬರ್ರಿ ಮನೆಗೆ ಹೋಗಮ್ಮ ಗೈಸ್. ಅಲ್ಲಿಂದ ಕಾಯಿ ಎತ್ಕೊಂಡ್ಬಂದು ಹುಸಿ ಗೊನೆ ಹೋಗಿಲ್ಲ ಕಣಮ್ಮ, ಒಂದು 50 ಗಿಡಗಳೇ ಬಿದ್ದಾಗವೆ. ಎಲ್ಲ ಗೊನೆ ಬಂದಿರವು ನಾವತ್ಕಿ. ಹೊರಗಡೆ ಎಲ್ಲ 1-2 ಅಂತ ನೋಡ್ದ, ಒಳಗಡೆಗೆ ಹೋಗ್ಬೇಕು ನೀವು. ಒಸಿ ಹೋಗಿಲ್ಲ. ಇಷ್ಟು ದಿನ ಗೊಬ್ಬರ ಹಾಕಿ ಎಲ್ಲ ಬೆಳೆಸಿದ್ದೆಲ್ಲ ಹೋಯ್ತು. ಒಸಿ ಗಾಳಿ ಬೀಸಿದ ಹೋಗಿ ಅಂದ್ರೆ ಆ ಮಟ್ಟಿಗೆ ಅಮ್ಮ 50 ಗಿಡಗಳು. ಅದು ಏನಾಗದ ಗೊತ್ತಮ್ಮ, ಅವೆಲ್ಲ ಉದ್ದ ಗಿಡಗಳು. ಒಂದ್ರ ಪಕ್ಕಕ್ಕೆ ಬಿದ್ದದಲ್ಲ, ಅದ್ರ ತೂಕಕ್ಕೆ ಬಿದ್ದಾಗವೆ ಅನಿಸ್ತದೆ. ಒಸಿ ಉದ್ದ ಇಲ್ಲ ಗಿಡಗಳು. ಹತ್ತತ್ರ ಈಗ ಒಂದು 50ರಿಂದ 70 ಸಾವಿರ ಲಾಸು. 50 ಗಿಡ ಅಂತಂದರೆ ಒಂದು ಗೊನೆ 10 kg ಬರೀಕಿಲ್ವಾ ಏನಮ್ಮ? ಒಂದು ಗೊನೆ 10 kg ಬಂದ್ರು kg 100 ರೂಪಾಯಿ ಅಂತಂದ್ರು 50 ಸಾವಿರ ಅಲ್ಲೇ ಹೋಯ್ತು. ಎಷ್ಟಾರು ಇರಲಿ, ನಾವು ಹೋದ ಗಾಡಿ ನಿಲ್ಸ್ಬಿಟ್ಟು ಹಿಂಗೆ ತಿರುಗ್ತೀವಿ. ಅಬ್ಬಬ್ಬಬ್ಬಬ್ಬ ಗೈಸ್, ಬೆಳಿಗ್ಗೆ ಇನ್ನೊಂದು ಗದ್ದೆಗೆ ಹೋಗಿದ್ದೆ. ಆ ಗದ್ದೆಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಸದ್ಯಕ್ಕೆ. ಅಂದರೆ ಅದಕ್ಕೆಲ್ಲ ಗಳ ಕೊಟ್ಟಿದ್ರು, ಹಿಂಗೆ ವಿ ಶೇಪ್ ಒಂದು ಗಳ ಬರ್ತದೆ, ಗಳ ಕೊಟ್ಟವ್ರೆ. ಸೊ ಏನಾಗಿಲ್ಲ ಸದ್ಯಕ್ಕೆ. ಇಲ್ಲಿ ಒಂದಕ್ಕೂ ಗಳ ಕೊಟ್ಟಿರಲಿಲ್ಲ, ಎಲ್ಲ ಹೋಗೈತೆ ಗೈಸ್. ನನಗಂತೂ ಅದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರೈತೆ. ಅದಕ್ಕೆ ವ್ಲಾಗ್ ಮಾಡೋಕೆ ಆಗ್ದೇನೆ ಎತ್ಕೊಂಡ್ಬಿಟ್ಟೆ. ಹೋಯ್ತು ಕಣಮ್ಮ, ನೀವು ಗೊಬ್ಬರ ಹಾಕಿ ಕಾಪಾಡಿದ್ದಲ್ಲವ. ಗೈಸ್, ನನಗೆ ಇದನ್ನು ಹೇಳೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಹೋಗ್ಲಿ ಬಿಡಿ, ಬೇಜಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ನೋಡಿ ಬ್ಲಾಗ್ನ ನೋಡಿಬಿಟ್ಟು ನಮ್ಗೆ ಹಿಂಗಾಗೈತೆ ಗೈಸ್. ನೆಕ್ಸ್ಟ್ ಯಾರ್ಯಾರು ಬೆಳೆ ಬೆಳೆದಿದ್ದೀರಿ ಅವ್ರು ಯಾರು ಈ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಆಗಲೇ ಹೇಳಿದ್ದೀನಿ, ಮತ್ತೇನೊಂದ್ಸರಿ ಹೇಳ್ತಾಯಿದ್ದೀನಿ. ಸೊ ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಹಿಂಗಾಗುತ್ತೆ. ಸೊ ಸದ್ಯಕ್ಕೆ ಬಾಯ್ ಗೈಸ್.